ಪೂಜ್ಯ ಮಹಾಪೌರರಿಗೂ ಹಾಗೂ ಪೂಜ್ಯ ಉಪಮಹಾಪೌರರಿಗೂ ಮಾನ ಆಯುಕ್ತರ ಸಾಹೇಬರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸರ್ವ ಪಾಲಿಕೆಯ ಸರ್ವ ಸದಸ್ಯರಿಗೂ ಅನಂತ ಧನ್ಯವಾದಗಳು. राष्ट्रगीते एक साथ शुरू कर. नायक जय हे भारत भाग्य विधाता, पंजाब सिंध गुजरात मराठा द्राविड उच्चल गंगा, विंध्य हिमाचल यमुना गंगा उच्चल जल गंगा. नम सुबहामे शामे तब सुबहा सुसमाहे, गाहे तब जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. बोलो भारत माता की, बोलो भारत माता की. वंदे वंदे वंदे. बोलो भारत माता. ಇಲ್ಲಿ ಸೇರಿರುವ ಎಲ್ಲ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಕಾರ್ಪೊರೇಟರ್ಗಳಿಗೆ, ನಮ್ಮ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೆ 79ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ, ಈಗಿನ ನಮ್ಮ ಹನುಮಂತಣ್ಣವರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರು. ತುಂಬ ಸಂತೋಷ ಆಗ್ತದೆ. ಇನ್ನೊಂದು ತುಂಬ ಸಂತೋಷ ವಿಚಾರ ಏನಂತಂದರೆ, ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ ಆಲ್ಮೋಸ್ಟ್ ಎಲ್ಲರೂ 99% ಎಲ್ಲರೂ ಹಾಜರಾಗಿದ್ದಾರೆ. ಮೊದಲನೇದಾಗಿ ಅವರಿಗೆ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಈ ನನ್ನಿದ್ದ ಒಂದು ವರ್ಷ ಕಾಲದಲ್ಲಿ ಅರ್ಧ ಜನ ಬರೋದು, ಅರ್ಧ ಜನ ಹೋಗೋದು, ಈ ಥರ ಆಯಿತು. ಸೊ ಇವತ್ತು ತುಂಬ ಸಂತೋಷ ಆಗ್ತದೆ. ಎಲ್ಲರೂ ಸೇರಿದೆ. ಇದು ಎಲ್ಲ ಹಬ್ಬ, ಇದು ನಮ್ಮ ದೇಶಕ್ಕೆ ಒಂದು ಹಬ್ಬ. ಇದು ಈ ಹಬ್ಬಕ್ಕೆ ಎಲ್ಲರೂ ಭಾಗವಹಿಸಿದ್ದೀರಿ. ಸೊ ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ, ಈಗಿನ ಕಾಲದಲ್ಲಿ ಏನು ನಾವು ದೇಶಕ್ಕೆ ನಮ್ಮ ದೇಶ ಏನು ಕೊಟ್ಟಿದೆ ಅಂಬೋದಲ್ಲ, ನಾವು ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ ಅಂಬೋದು ಯೋಚನೆ ಮಾಡಬೇಕು. ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಇದೆಲ್ಲ ಮಾಹಿತಿ ತಿಳಿಸ್ಬೇಕು. ಸೊ ಈ ಎಲ್ಲ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ 79ನೇ ಸ್ವಾತಂತ್ರ್ಯೋತ್ಸವಕ್ಕೆ ಎಲ್ಲರಿಗೂ ಬಂದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಹೇಳೋದಂದ್ರೆ 1852ರಿಂದ ಪ್ರಾರಂಭವಾದ ಈ ಹೋರಾಟ 1947ವರೆಗೆ ಎಷ್ಟೋ ರಾಜರು ಮನೆತನಗಳು ಹಾಳು ಮಾಡ್ಕೊಂಡು ಈ ಸ್ವರಾಜ್ಯ, ಈ ಭಾರತ ದೇಶಕ್ಕೆ ಸ್ವತಂತ್ರ ಕೊಡ್ಬೇಕಂತೇಳಿ ಎಷ್ಟೋ ಸಾವಿರಾರು ಜನ ಬಲಿದಾನ ಆಗಿಬಿಟ್ಟಿದ್ದಾರೆ. ಇಲ್ಲಿ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ಸ್ ಯಾವ ಭೇದ ಭಾವ ಇಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಿ ಇದು ಸ್ವಾತಂತ್ರ್ಯ ತಂದು ಕೊಟ್ಟಿರೋದು. ಎಲ್ಲರೂ ಭಾರತಾಂಬೆಯ ಮಕ್ಕಳಾಗಿ ನಾವು ದುಡಿಯೋಣ. ಇಲ್ಲಿ ಪಕ್ಷ ಇಲ್ಲ, ಮತ್ತೊಂದಿಲ್ಲ. ಇಲ್ಲಿ ನಾವು ಶ್ರಮಸ ಮಾಡೋದೇನಂದ್ರೆ, ಭಾರತ ದೇಶ ಈಗಾಗಲೇ ಮುಂದುವರೆದ ದೇಶವಾಗಿದೆ. ಅದ್ರ ಪ್ರಕಾರ ಎಲ್ಲರೂ ಒಗ್ಗೂಡೋಣ. ಪಕ್ಷ ಬಂದಾಗ ಅದು ಬೇರೆ. ದೇಶದ ಸ್ವತಂತ್ರಕ್ಕೋಸ್ಕರವಾಗಿ ಅವತ್ತು ಹೋರಾಡಿದ ಎಲ್ಲಾ ಮಾಯನವರಿಗೆ ನಾವು ಅವ್ರು ಏನು ಕನಸು ಕಂಡಿದ್ರು ಆ ಕನಸನ್ನ ನಾವು ನೆರವೇರಿಸಬೇಕು. ಅದು ಬಿಟ್ಟು ನಾವ್ ಏನನ್ನ ಹೇಳಿ ಏನನ್ನ ಕನ್ಫ್ಯೂಸ್ ಆಗೋದು ಬೇಡ. ನಾವೆಲ್ಲ ಭಾರತಾಂಬೆ ಮಕ್ಕಳು, ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ಸ್ ಎಲ್ಲರೂ ಒಂದೇ. ಎಲ್ಲರೂ ಭಾರತಾಂಬೆ ಮಕ್ಕಳು ಒಂದೇ.